ಹಲೋ ಸ್ನೇಹಿತರೆ, ಹರ್ಷಾಸ್ ಲೈಫ್ ಸ್ಕಿಲ್ಸ್ ಫಾರ್ ಕಿಡ್ಸ್ಗೆ ಸುಸ್ವಾಗತ. ನಮ್ಮೊಂದಿಗೆ ಪ್ರಮುಖ ಜೀವನ ಕೌಶಲ್ಯಗಳನ್ನ ಕಲಿಯಿರಿ. ಚಂದಾದಾರರಾಗಲು ಮರೆಯಬೇಡಿ. ನಮಸ್ಕಾರ. ಇವತ್ ನಾವು ಮಾತಾಡೋಕ್ ಹೊರಟಿರೋ ವಿಷಯ ತಂದೆಯ ಬೋಧನೆಗಳು. ಕೇಳೋಕಿದೊಂದು ಕಥೆ ತರ ಇದ್ರೂ ಇದು ನಿಜವಾಗ್ಲೂ ನಮ್ಮೆಲ್ಲರ ಜೀವನಕ್ಕೆ ಸಂಬಂಧಿಸಿದ್ದು. ಅದು ಸ್ಕೂಲ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಎಲ್ಲೇ ಆಗ್ಲಿ ಅಲ್ಲಿ ಎದುರಾಗೋ ಸಂಘರ್ಷಗಳಿಗೆ ಒಂದು ಹೊಸ ದಾರಿಯನ್ನ ತೋರಿಸೋ ಪಾಠ ಇದು. ಹಾಗಾದ್ರೆ ಬನ್ನಿ ಈ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಒಬ್ಬ ಶತ್ರುವನ್ನು ಸೋಲಿಸೋದು ಹೇಗೆ ಅಲ್ವಾ? ಈ ಪ್ರಶ್ನೆಗೆ ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಉತ್ತರ ಇದ್ದೇ ಇರುತ್ತೆ. ಆದ್ರೆ ಇದರಲ್ಲಿ ಯಾವುದು ಸರಿ? ಆದರೆ ಗೊತ್ತಾ, ಇವತ್ತು ನಾವು ಮಾತಾಡ್ತಿರೋ ಈ ಕತೆ ನಾವು ಯಾವತ್ತೂ ಯೋಚನೆ ಮಾಡದ ಒಂದು ಅನಿರೀಕ್ಷಿತ ಉತ್ತರವನ್ನು ನಮ್ಮ ಮುಂದೆ ಇಡುತ್ತೆ. ತುಂಬಾನೇ ಆಸಕ್ತಿಕರವಾಗಿದೆ. ಸರಿ, ಹಾಗಿದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಅದರ ಹೆಸರು ಗೆಲ್ಲಲಾಗದ ಯುದ್ಧ, ಅಂದ್ರೆ ಪ್ರತಿದಿನದ ಸಂಘರ್ಷ. ಇಲ್ಲೇ ನೋಡಿ ನಮ್ಮ ಕಥಾನಾಯಕಿಯ ಹೋರಾಟ ಶುರುವಾಗೋದು. ಈ ಕಥೆಯ ನಾಯಕಿ ಅಂಜಲಿ. ಅವಳಿಗೆ ಸೋಮವಾರ ಬೆಳಗ್ಗೆ ಅಂದ್ರೆ ಸಾಕು ಏನೋ ಒಂದು ದೊಡ್ಡ ಯುದ್ಧಕ್ಕೆ ಹೊರಟ ಹಾಗೆ ಫೀಲ್ ಆಗ್ತಿತ್ತು. ಯಾಕಂದ್ರೆ ಅವಳ ಖುಷಿಯನ್ನೆಲ್ಲ ಕಿತ್ಕೊಳ್ಳೋ ಒಂದು ಕಾರಣ ಅವಳ ಶಾಲೆಯಲ್ಲೇ ಇತ್ತು. ಆ ಯುದ್ಧಕ್ಕೆ ಕಾರಣ ಮೀನು. ಅಂಜಲಿಗೆ ಪ್ರತಿದಿನ ಸ್ಕೂಲಿಗೆ ಹೋಗೋದು ಅಂದ್ರೆ ನರಕಕ್ಕೆ ಹೋದಾಗೆ ಆಗ್ಬಿಟ್ಟಿತ್ತು. ಯಾಕಂದ್ರೆ ಅಲ್ಲಿ ಮೀನಿರ್ತಿದ್ಲು. ಕಪ್ಪೆ ಕಣ್ಣಿನ ಹುಡುಗಿ ಅಂತ ಚುಚ್ಚಿ ಮಾತಾಡೋದು ಅವಳ ದಿನವನ್ನೇ ಹಾಳು ಮಾಡ್ತಾ ಇತ್ತು. ಇದು ಸುಮ್ನೆ ತಮಾಷೆ ಆಗಿರ್ಲಿಲ್ಲ, ಬದಲಾಗಿ ಅಂಜಲಿಯ ಕಾನ್ಫಿಡೆನ್ಸ್ ಅನ್ನೇ ಮುರಿಯೋ ಒಂದು ರೀತಿಯ ದೈನಂದಿನ ದಾಳಿಯಾಗಿತ್ತು. ಇದರಿಂದಾಗಿ ಸ್ಕೂಲ್ ಅಂದ್ರೆ ಅವಳಿಗೆ ಭಯ ಮತ್ತೆ ದುಃಖದ ಜಾಗ ಆಗಿ ಹೋಗಿತ್ತು. ಇವಾಗ ಕಥೆಯಲ್ಲಿ ಒಂದು ಟ್ವಿಸ್ಟ್. ಅಂಜಲಿಗೆ 2 ಬೇರೆ ಬೇರೆ ಸಲಹೆಗಳು ಸಿಗುತ್ತೆ. ಇದು ಅವಳ ತಲೆಯಲ್ಲಿ ಒಂದು ದೊಡ್ಡ ಗೊಂದಲವನ್ನೇ ಸೃಷ್ಟಿ ಮಾಡುತ್ತೆ. ನೋಡಿ, ಈ ಸಂಘರ್ಷ ಇಲ್ಲೇ ಸ್ಪಷ್ಟವಾಗಿ ಕಾಣಿಸ್ತೆ. ಒಂದ್ ಕಡೆ ಫ್ರೆಂಡ್ಸ್ ಎಲ್ಲ ಅವಳಿಗೆ ಸರಿಯಾಗಿ ಪಾಠ ಕಲಿಸು, ಸುಮ್ಮನೆ ಇರಬೇಡ ಅಂತಾರೆ. ಇನ್ನೊಂದು ಕಡೆ ಅವಳಪ್ಪ ಅವಳಿಂದ ದೂರ ಇರೋ, ನೀನು ಅವಳ ಹಾಗೆ ಹೊಡೆದ್ರೆ ನಿನಗೂ ಅವಳಿಗೂ ಏನು ವ್ಯತ್ಯಾಸ ಇರಲ್ಲ ಅಂತಾರೆ. ನಿಜಕ್ಕೂ ಇದು ದೊಡ್ಡ ಗೊಂದಲ ಅಲ್ವಾ? ಆದ್ರೂ ಕೂಡ ಅವಳ ಅಪ್ಪನ ಮಾತುಗಳು ಅಂಜಲಿಗೆ ಬ್ಯಾಟ್ರಿಗಳ ಹಾಗೆ ಕೆಲಸ ಮಾಡ್ತಿದ್ವು. ಆ ಮಾತುಗಳು ಎಂಥದೇ ಕಷ್ಟದ ದಿನವನ್ನ ಫೇಸ್ ಮಾಡೋಕೆ ಬೇಕಾದ ಧೈರ್ಯ ಮತ್ತೆ ಶಕ್ತಿಯನ್ನ ಕೊಡ್ತಿದ್ವು. ಇಲ್ಲಿ ನೋಡಿ, ಒಂದು ಪ್ರಮುಖವಾದ ವಿಷಯ ಇದೆ. ಅದು ಅವಳ ತಂದೆಯ ಮಾತು. ಬಹುಶಃ ಮೀನು ನಿನ್ನಷ್ಟು ಅದೃಷ್ಟವಂತಳಲ್ಲ, ಅದಕ್ಕೆ ಅವಳ ಮೇಲೆ ಯಾವತ್ತೂ ಕೈ ಮಾಡಬೇಡ. ಬಹುಶಃ ಇದೇ ಮೊದಲನೇ ಸಲ ನೋವು ಕೊಡ್ತಿರೋ ವ್ಯಕ್ತಿಯ ಬಗ್ಗೆ ಸಹಾನುಭೂತಿ ತೋರಿಸೋ ಒಂದು ಯೋಚನೆ ಹುಟ್ಟುಕೊಳ್ಳೋದು. ಮುಂದೇನಾಗತ್ತೆ ಅಂದ್ರೆ, ಅಪ್ಪನ ಮಾತನ್ನ ಪಾಲಿಸೋದು ಅಂಜಲಿಗೆ ಒಂದು ದೊಡ್ಡ ಪರೀಕ್ಷೆ ಆಗ್ಬಿಡುತ್ತೆ. ಅವಳ ತಾಳ್ಮೆಯನ್ನೇ ಕೆಣಕುವಂತ ಘಟನೆಗಳು ನಡೀತಾ ಹೋಗುತ್ತೆ. ಮೀನುವಿನ ಕಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಯ್ತು. ಮೊದಲು ಬರೀ ಬಾಯಲ್ಲಿ ಆಡ್ಕೊಳ್ಳೋದು, ಆಮೇಲೆ ಊಟದ ಡಬ್ಬಿ ಚೆಲ್ಲೋದು, ಕೊನೆಗೆ ಅಂಜಲಿಯನ್ನ ದೂಡಿ ದೈಹಿಕವಾಗಿ ನೋವು ಕೊಡುವ ಹಂತಕ್ಕೂ ತಲುಪಿತ್ತು. ಇದು ಅಂಜಲಿಯ ತಾಳ್ಮೆಗೆ ದೊಡ್ಡ ಸವಾಲಾಗಿತ್ತು. ಈ ಟೈಮಲ್ಲಿ ಅಂಜಲಿಯ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇಷ್ಟೆಲ್ಲ ಆಗ್ತಿದ್ರು ಅಪ್ಪನ ಮಾತು ಕೇಳ್ಕೊಂಡು ಸುಮ್ಮನೆ ಇರೋದು ಸರಿನಾ? ನಾನು ಮಾಡ್ತಿರೋದು ಸರಿ ಇದೆಯಾ ಅನ್ನೋ ಡೌಟ್ ಅವಳಿಗೆ ಶುರುವಾಗುತ್ತೆ. ಆದ್ರೆ ಆಗಲೇ ಕಥೆಯಲ್ಲಿ ಒಂದು ದೊಡ್ಡ ತಿರುವಿಸಿಡುತ್ತೆ. ಕ್ಲಾಸ್ ರೂಮಲ್ಲಿ ನಡೆಯೋ ಒಂದು ಘಟನೆ ಇಡೀ ಪರಿಸ್ಥಿತಿಯನ್ನೇ ಬದಲಾಯಿಸ್ಬಿಡುತ್ತೆ. ಟೀಚರ್ ಒಂದು ಸ್ಪೆಷಲ್ ಆಕ್ಟಿವಿಟಿ ಅನೌನ್ಸ್ ಮಾಡ್ತಾರೆ. ಎಲ್ಲರೂ ತಮಗೆ ಇಷ್ಟವಾದ ಒಂದು ಆಟಿಕೆ ಅಥವಾ ಒಂದು ಗಿಡವನ್ನ ಸ್ಕೂಲಿಗೆ ತರಬೇಕು ಅಂತ ಹೇಳ್ತಾರೆ. ಈ ಚಿಕ್ಕ ಘಟನೆಯೇ ಕಥೆಯ ಕ್ಲೈಮ್ಯಾಕ್ಸ್ಗೆ ದಾರಿ ಮಾಡಿಕೊಡುತ್ತೆ. ಮಾರನೇ ದಿನ ಎಲ್ಲರೂ ಒಂದೊಂದು ವಸ್ತು ತರ್ತಾರೆ. ಮೀನು ತನ್ನ ಪ್ರೀತಿಯ ಬೆಕ್ಕು ಬಿಲ್ಲೋನನ್ನ ಕರ್ಕೊಂಡು ಬಂದಿರ್ತಾಳೆ. ಆದ್ರೆ ಆ ಬೆಕ್ಕು ಹೆದರ್ಕೊಂಡು ಸ್ಕೂಲ್ ಆವರಣದಲ್ಲಿದ್ದ ಒಂದು ಎತ್ತರದ ಮರದ ತುದಿಗೆ ಹತ್ಬಿಡುತ್ತೆ. ಈಗ ಅಂಜಲಿಯ ಮುಂದೆ ಒಂದು ದೊಡ್ಡ ಪ್ರಶ್ನೆ. ತನಗೆ ಪ್ರತಿದಿನ ನೋವು ಕೊಡ್ತಿದ್ದ ಮೀನು ಈಗ ಕಷ್ಟದಲ್ಲಿದ್ದಾಳೆ. ಅವಳಿಗೆ ಸಹಾಯ ಮಾಡ್ಬೇಕಾ ಬೇಡ್ವಾ? ನಿಜಕ್ಕೂ ಇದು ಒಂದು ಕಠಿಣ ನಿರ್ಧಾರ ಅಲ್ವಾ? ಆದರೆ ಅಂಜಲಿ ಒಂದು ಕ್ಷಣ ಕೂಡ ಯೋಚನೆ ಮಾಡಲ್ಲ. ತಕ್ಷಣ ಒಂದು ಪ್ಲಾನ್ ಮಾಡ್ತಾಳೆ. ಅವಳು ಮೀನುವಿನ ಕಷ್ಟವನ್ನ ಅರ್ಥ ಮಾಡ್ಕೊಂಡು ಹಾಲು ಬಳಸಿ ಬೆಕ್ಕನ್ನ ಕೆಳಗಿಳಿಸೋಣ ಅಂತ ಟೀಚರ್ ಹತ್ರ ಹೆಲ್ಪ್ ಕೇಳ್ತಾಳೆ. ಅಷ್ಟೇ ಅಲ್ಲ, ಆ ಪ್ಲಾನ್ ವರ್ಕ್ ಕೂಡ ಆಗುತ್ತೆ. ಇಲ್ಲಿಂದ ಕಥೆಯ ಕೊನೆಯ ಭಾಗ ಶುರುವಾಗುತ್ತೆ. ಅಂಜಲಿಯ ಒಂದೇ ಒಂದು ದಯೆಯ ಕೆಲಸ ಹೇಗೆ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ ಅನ್ನೋದನ್ನ ನೋಡೋಣ. ಅಂಜಲಿಯ ಸಹಾಯದಿಂದ ಮೀನುವಿನ ಮನಸ್ಸು ಬದಲಾಗತ್ತೆ. ಅವಳು ಕೃತಜ್ಞತೆಯಿಂದ ಅಂಜಲಿ ಹತ್ರ ಬಂದು ಕ್ಷಮೆ ಕೇಳ್ತಾಳೆ. ನಾನು ನಿನ್ನ ಜೊತೆ ಯಾವಾಗ್ಲೂ ತುಂಬಾ ಕೆಟ್ಟದಾಗಿ ನಡ್ಕೊಂಡೆ, ಪ್ಲೀಸ್ ನನ್ನನ್ನ ಕ್ಷಮಿಸು ಅಂತ ಮನಪೂರ್ವಕವಾಗಿ ಹೇಳ್ತಾಳೆ. ಅಷ್ಟೇ ಅಲ್ಲ, ಆ ಘಟನೆ ನಂತರ ಅವರಿಬ್ಬರು ಶತ್ರುಗಳಾಗಿ ಉಳಿಯಲ್ಲ, ಬದಲಾಗಿ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ.
ನೋಡಿ, ದ್ವೇಷದ ಜಾಗದಲ್ಲಿ ಸ್ನೇಹ ಹುಟ್ಕೊಳ್ತು. ಈ ಘಟನೆಯಿಂದ ಅಂಜಲಿಗೆ ತನ್ನ ಅಪ್ಪನ ಮಾತುಗಳ ನಿಜವಾದ ಅರ್ಥ ಗೊತ್ತಾಗುತ್ತೆ. ಕೆಟ್ಟವರ ಜೊತೆ ಕೆಟ್ಟದಾಗಿರುವುದರಿಂದ ಯಾವತ್ತೂ ಸಮಸ್ಯೆ ಬಗೆಹರಿಯಲ್ಲ. ಬದಲಿಗೆ ನಮ್ಮ ಒಳ್ಳೆಯ ಕೆಲಸಗಳು ಅವರಿಗೂ ತಮ್ಮ ತಪ್ಪಿನ ಅರಿವು ಮೂಡಿಸುತ್ತವೆ. ನೋಡಿ, ಈ ಕಥೆಯ ಒಟ್ಟು ಸಾರಾಂಶವನ್ನ ದಯೆಯ ತಂತ್ರಗಾರಿಕೆ ಅಂತ ಹೇಳ್ಬೋದು. ಅಂದ್ರೆ ದ್ವೇಷವನ್ನ ನೇರವಾಗಿ ಎದುರಿಸೋದಿಕ್ಕಿಂತ ಸಹಾನುಭೂತಿ ಮತ್ತು ಒಳ್ಳೆತನದಿಂದ ಅದನ್ನ ಗೆಲ್ಬೋದು ಅನ್ನೋದು. ಇದು ದ್ವೇಷವನ್ನ ನಿಶ್ಶಸ್ತ್ರಗೊಳಿಸೋ ಒಂದು ದೊಡ್ಡ ಅಸ್ತ್ರ. ಇದು ಬರೀ ಮಕ್ಕಳು ಮಾತ್ರ ಅನ್ವಯವಾಗೋ ವಿಷಯ ಅಲ್ಲ ಅಲ್ವಾ? ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆಯನ್ನ ಯೋಚನೆ ಮಾಡಿ. ಯುದ್ಧವನ್ನ ಗೆಲ್ಲೋದು ನಮ್ಮ ಗುರಿಯಾಗಿರಬೇಕಾ, ಅಥವಾ ಆಟದ ನಿಯಮವನ್ನೇ ಪೂರ್ತಿಯಾಗಿ ಬದಲಾಯಿಸೋದಾ? ಈ ಒಂದು ಐಡಿಯಾನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹೇಗಿರುತ್ತೆ? ಅದು ಆಫೀಸ್ ಆಗಿರಬಹುದು, ನಮ್ಮ ಮನೆಯಲ್ಲಿ ಬರೋ ಭಿನ್ನಾಭಿಪ್ರಾಯ ಆಗಿರಬಹುದು, ಅಥವಾ ಆನ್ಲೈನ್ನಲ್ಲಿ ನಡೀತಿರೋ ಚರ್ಚೆಗಳೇ ಆಗಿರಬಹುದು. ಪ್ರತೀಕಾರ ತೀರಿಸ್ಕೊಳ್ಳೋದ್ರ ಬದಲು ದಯ ತೋರಿಸಿದ್ರೆ ಏನಾಗಬಹುದು? ಯೋಚನೆ ಮಾಡಿ. ಬಹುಶಃ ಶತ್ರುವನ್ನ ಸೋಲಿಸೋದಕ್ಕಿಂತ ದೊಡ್ಡ ಗೆಲುವು ಅಲ್ಲೇ ಇರ್ಬೋದೇನೋ.